ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು 80ರಿಂದ 90 ಜನ ಶಾಸಕರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಇದ್ದಾರೆ ಅಂತೇಳಿ ಮತ್ತೊಮ್ಮೆ ಶಾಸಕ ಇಕ್ಬಾಲ್ ಹುಸೇನ್ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಅನ್ನು ಬೀಸಿದ್ದಾರೆ. ರಾಜ್ಯದಲ್ಲಿ ಆ ಮೂಲಕ ಮತ್ತೊಮ್ಮೆ ತಾರಕಕ್ಕೇರಿದ ಸಿಎಂ ಬದಲಾವಣೆಯ ಚರ್ಚೆ. ಡಿಸಿಎಂ ಪರ ಶಾಸಕ ಇಕ್ಬಾಲ್ ಹುಸೇನ್ ಅವರು ಮತ್ತೆ ಬ್ಯಾಟಿಂಗ್ ಅನ್ನು ಬೀಸಿದ್ದಾರೆ. ಅವರ ಪರ 80ರಿಂದ 90 ಜನ ಶಾಸಕರಿದ್ದಾರೆ. ನಾವು 140 ಶಾಸಕರು ಡಿಕೆ ಶಿವಕುಮಾರ್ ಅವರ ಪರವಾಗಿ ಇದ್ದಾವೆ. ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಬಾಳು ಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಸಾಮಾಜಿಕ ನ್ಯಾಯ ಬೇಕು ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಮತ್ತೊಮ್ಮೆ ಇಕ್ಬಾಲ್ ಹುಸೇನ್ ಅವರು. ಒಂದು ಸರ್, ಈಗ ನೀವ್ ಹೇಳ್ತೀರಿ 80ರಿಂದ 90 ಶಾಸಕರು ಡಿಕೆ ಶಿವಕುಮಾರ್. ಹೌದು ನಾವು 140 ಜನನು ಇವತ್ತು ನಾವು ಡಿಕೆ ಶಿವಕುಮಾರ್ ಪರವಾಗಿದ್ದೀವಿ ಅಂತಾನೆ ಹೇಳ್ಬೇಕಲ್ವಾ. ಉಪಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ. ನಮ್ಮಲ್ಲಿ ಒಂದು ಶಿಸ್ತುಬದ್ಧವಾದಂತ ಪಕ್ಷ, ಇದು ಎಲ್ಲ ವರ್ಗದ ಜನರ ಪಕ್ಷ, ಇದು ಇತಿಹಾಸ ಉಳ್ಳಂತ ಪಕ್ಷ. ಇದು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಇತಿಹಾಸ ಇದೆ. ಸಾವನ್ ದೃಷ್ಟಿನಲ್ಲಿ ಎಲ್ರಿಗೂ ಸಮಪಾಳು ಸಮಬಾಳು ಅಂತ ಹೇಳಿ ಒಂದು ಸಾಮಾಜಿಕ ನ್ಯಾಯ ಬೇಕು ಅಂತ ಹೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ಕೇಳೋದ್ರಲ್ಲಿ ಏನ್ ತಪ್ಪಿದೆ ಅಂತ ನಂದೊಂದು ವಾದ. ಅದಕ್ಕೆ ಶಾಸಕರ ಬೆಂಬಲ ಬೇಕು ಅಂತ ಹೇಳಿದ್ರು. ನೀವಾಗಿ ಒಂದ್ಸಲ ಅಧ್ಯಕ್ಷರಾಗಿ ನೀವು ಕಾರ್ಯಕ್ರಮವನ್ನು ಕೊಡಿ, ಪಕ್ಷ ಕೊಟ್ಟಿ, ಪಕ್ಷ ಸಂಘಟನೆ ಮಾಡಿ, ಹೋರಾಟ ಮಾಡಿ, ಬೆವರು ಸುರಿಸಿ, ನಿಮ್ಮ ಶ್ರಮ, ಆವಕ್ಕೆ ನಿಮ್ಗೆಲ್ಲ ಗೊತ್ತಾಗ್ತದೆ ಏನು ಸಂಘಟನೆ ಏನು, ಶಕ್ತಿ ಏನು, ಯಾವ ರೀತಿ ನಾವೆಲ್ಲರೂ ಕೂಡ ಅದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕಂತ ಹೇಳಿದ್ರೆ ಅವಾಗ ನಾವೆಲ್ಲರೂ ಗೊತ್ತಾಗೋದು. ಸುಮ್ಮನೆ ಹೇಳಿದವ್ರಿಗೆಲ್ಲ ಗೊತ್ತಾಗಲ್ಲ. ಇದರ ಕಷ್ಟ ಸುಖ ಆಗು ಹೋಗು ಯಾರ ಸ್ಥಾನದಲ್ಲಿ ಕೂತ್ಕೊಂಡು ಸಂಘಟನೆ ಮಾಡ್ತಾರೆ ಅವ್ರಿಗೆ ಗೊತ್ತಾಗ್ತದೆ. ನೋಡಿ, ಒಂದು ಕಡೆ ರಾಜ್ಯ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು 80ರಿಂದ 90 ಜನ ಶಾಸಕರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಇದ್ದಾರೆ ಅಂತೇಳಿ ಮತ್ತೊಮ್ಮೆ ಶಾಸಕ ಇಕ್ಬಾಲ್ ಹುಸೇನ್ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಅನ್ನು ಬೀಸಿದ್ದಾರೆ. ರಾಜ್ಯದಲ್ಲಿ ಆ ಮೂಲಕ ಮತ್ತೊಮ್ಮೆ ತಾರಕಕ್ಕೇರಿದ ಸಿಎಂ ಬದಲಾವಣೆಯ ಚರ್ಚೆ. ಡಿಸಿಎಂ ಪರ ಶಾಸಕ ಇಕ್ಬಾಲ್ ಹುಸೇನ್ ಅವರು ಮತ್ತೆ ಬ್ಯಾಟಿಂಗ್ ಅನ್ನು ಬೀಸಿದ್ದಾರೆ. ಅವರ ಪರ 80ರಿಂದ 90 ಜನ ಶಾಸಕರಿದ್ದಾರೆ. ನಾವು 140 ಶಾಸಕರು ಡಿಕೆ ಶಿವಕುಮಾರ್ ಅವರ ಪರವಾಗಿ ಇದ್ದಾವೆ. ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಬಾಳು ಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಸಾಮಾಜಿಕ ನ್ಯಾಯ ಬೇಕು ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಮತ್ತೊಮ್ಮೆ ಇಕ್ಬಾಲ್ ಹುಸೇನ್ ಅವರು. ಒಂದು ಸರ್, ಈಗ ನೀವ್ ಹೇಳ್ತೀರಿ 80ರಿಂದ 90 ಶಾಸಕರು ಡಿಕೆ ಶಿವಕುಮಾರ್. ಹೌದು ನಾವು 140 ಜನನು ಇವತ್ತು ನಾವು ಡಿಕೆ ಶಿವಕುಮಾರ್ ಪರವಾಗಿದ್ದೀವಿ ಅಂತಾನೆ ಹೇಳ್ಬೇಕಲ್ವಾ. ಉಪಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ. ನಮ್ಮಲ್ಲಿ ಒಂದು ಶಿಸ್ತುಬದ್ಧವಾದಂತ ಪಕ್ಷ, ಇದು ಎಲ್ಲ ವರ್ಗದ ಜನರ ಪಕ್ಷ, ಇದು ಇತಿಹಾಸ ಉಳ್ಳಂತ ಪಕ್ಷ. ಇದು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಇತಿಹಾಸ ಇದೆ. ಸಾವನ್ ದೃಷ್ಟಿನಲ್ಲಿ ಎಲ್ರಿಗೂ ಸಮಪಾಳು ಸಮಬಾಳು ಅಂತ ಹೇಳಿ ಒಂದು ಸಾಮಾಜಿಕ ನ್ಯಾಯ ಬೇಕು ಅಂತ ಹೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ಕೇಳೋದ್ರಲ್ಲಿ ಏನ್ ತಪ್ಪಿದೆ ಅಂತ ನಂದೊಂದು ವಾದ. ಅದಕ್ಕೆ ಶಾಸಕರ ಬೆಂಬಲ ಬೇಕು ಅಂತ ಹೇಳಿದ್ರು. ನೀವಾಗಿ ಒಂದ್ಸಲ ಅಧ್ಯಕ್ಷರಾಗಿ ನೀವು ಕಾರ್ಯಕ್ರಮವನ್ನು ಕೊಡಿ, ಪಕ್ಷ ಕೊಟ್ಟಿ, ಪಕ್ಷ ಸಂಘಟನೆ ಮಾಡಿ, ಹೋರಾಟ ಮಾಡಿ, ಬೆವರು ಸುರಿಸಿ, ನಿಮ್ಮ ಶ್ರಮ, ಆವಕ್ಕೆ ನಿಮ್ಗೆಲ್ಲ ಗೊತ್ತಾಗ್ತದೆ ಏನು ಸಂಘಟನೆ ಏನು, ಶಕ್ತಿ ಏನು, ಯಾವ ರೀತಿ ನಾವೆಲ್ಲರೂ ಕೂಡ ಅದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕಂತ ಹೇಳಿದ್ರೆ ಅವಾಗ ನಾವೆಲ್ಲರೂ ಗೊತ್ತಾಗೋದು. ಸುಮ್ಮನೆ ಹೇಳಿದವ್ರಿಗೆಲ್ಲ ಗೊತ್ತಾಗಲ್ಲ. ಇದರ ಕಷ್ಟ ಸುಖ ಆಗು ಹೋಗು ಯಾರ ಸ್ಥಾನದಲ್ಲಿ ಕೂತ್ಕೊಂಡು ಸಂಘಟನೆ ಮಾಡ್ತಾರೆ ಅವ್ರಿಗೆ ಗೊತ್ತಾಗ್ತದೆ. ನೋಡಿ, ಒಂದು ಕಡೆ ರಾಜ್ಯ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು 80ರಿಂದ 90 ಜನ ಶಾಸಕರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಇದ್ದಾರೆ ಅಂತೇಳಿ ಮತ್ತೊಮ್ಮೆ ಶಾಸಕ ಇಕ್ಬಾಲ್ ಹುಸೇನ್ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಅನ್ನು ಬೀಸಿದ್ದಾರೆ.
ರಾಜ್ಯದಲ್ಲಿ ಆ ಮೂಲಕ ಮತ್ತೊಮ್ಮೆ ತಾರಕಕ್ಕೇರಿದ ಸಿಎಂ ಬದಲಾವಣೆಯ ಚರ್ಚೆ. ಡಿಸಿಎಂ ಪರ ಶಾಸಕ ಇಕ್ಬಾಲ್ ಹುಸೇನ್ ಅವರು ಮತ್ತೆ ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ. ಅವರ ಪರ 80 ರಿಂದ 90 ಜನ ಶಾಸಕರಿದ್ದಾರೆ. ನಾವು 140 ಶಾಸಕರು ಡಿಕೆ ಶಿವಕುಮಾರ್ ಅವರ ಪರವಾಗಿ ಇದ್ದಾವೆ. ಸರ್ವರಿಗೂ ಸಮಬಾಳು ಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಸಾಮಾಜಿಕ ನ್ಯಾಯ ಬೇಕು ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಮತ್ತೊಮ್ಮೆ ಇಕ್ಬಾಲ್ ಹುಸೇನ್ ಅವರು. ಮಾಡುವಂತದ್ದು ಒಂದು ಸರ್, ಈಗ ನೀವ್ ಹೇಳ್ತೀರಿ 80 ರಿಂದ 90 ಶಾಸಕರು ಡಿಕೆಶಿ ಹೌದು. ನಾವು 140 ಜನನು ಇವತ್ತು ನಾವು ಡಿಕೆ ಶಿವಕುಮಾರ್ ಪರವಾಗಿದ್ದೀವಿ ಅಂತಾನೆ ಹೇಳ್ಬೇಕಲ್ವಾ. ಉಪಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ. ನಮ್ಮಲ್ಲಿ ಒಂದು ಶಿಸ್ತುಬದ್ಧವಾದಂತಹ ಪಕ್ಷ. ಇದು ಎಲ್ಲ ವರ್ಗದ ಜನರ ಪಕ್ಷ. ಇದು ಇತಿಹಾಸ ಉಳ್ಳಂತ ಪಕ್ಷ. ಇದು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಇತಿಹಾಸ ಇದೆ. ಸಾವನ್ ದೃಷ್ಟಿನಲ್ಲಿ ಎಲ್ರಿಗೂ ಸಮಪಾಳು ಸಮಬಾಳು ಅಂತ ಹೇಳಿ ಒಂದು ಸಾಮಾಜಿಕ ನ್ಯಾಯ ಬೇಕು ಅಂತ ಹೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ಕೇಳೋದ್ರಲ್ಲಿ ಏನ್ ತಪ್ಪಿದೆ ಅಂತ ನಂದೊಂದು ವಾದ. ಅದಕ್ಕೆ ಶಾಸಕರ ಬೆಂಬಲ ಬೇಕು ಅಂತ ಹೇಳಿದ್ರು. ನೀವಾಗಿ ಒಂದ್ಸಲ ಅಧ್ಯಕ್ಷರಾಗಿ ನೀವು ಕಾರ್ಯಕ್ರಮವನ್ನು ಕೊಡಿ, ಪಕ್ಷ ಕೊಟ್ಟಿ, ಪಕ್ಷ ಸಂಘಟನೆ ಮಾಡಿ, ಹೋರಾಟ ಮಾಡಿ, ಬೆವರು ಸುರಿಸಿ, ನಿಮ್ಮ ಶ್ರಮ ಆವಕ್ಕೆ ನಿಮ್ಗೆಲ್ಲ ಗೊತ್ತಾಗ್ತದೆ. ಏನು ಸಂಘಟನೆ ಏನು, ಶಕ್ತಿ ಏನು, ಯಾವ ರೀತಿ ನಾವೆಲ್ಲರೂ ಕೂಡ ಅದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕಂತ ಹೇಳೋದು ಅವಾಗ ನಾವೆಲ್ಲರೂ ಗೊತ್ತಾಗೋದು. ಸುಮ್ಮನೆ ಹೇಳಿದವ್ರಿಗೆಲ್ಲ ಗೊತ್ತಾಗಲ್ಲ. ಇದರ ಕಷ್ಟ ಸುಖ ಆಗು ಹೋಗು ಯಾರ ಸ್ಥಾನದಲ್ಲಿ ಕೂತ್ಕೊಂಡು ಸಂಘಟನೆ ಮಾಡ್ತಾರೆ ಅವ್ರಿಗೆ ಗೊತ್ತಾಗ್ತದೆ. ನೋಡಿ, ಒಂದು ಕಡೆ ರಾಜ್ಯ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. 80 ರಿಂದ 90 ಜನ ಶಾಸಕರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಇದ್ದಾರೆ ಅಂತೇಳಿ ಮತ್ತೊಮ್ಮೆ ಶಾಸಕ ಇಕ್ಬಾಲ್ ಹುಸೇನ್ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ. ರಾಜ್ಯದಲ್ಲಿ ಆ ಮೂಲಕ ಮತ್ತೊಮ್ಮೆ ತಾರಕಕ್ಕೇರಿದ ಸಿಎಂ ಬದಲಾವಣೆಯ ಚರ್ಚೆ. ಡಿಸಿಎಂ ಪರ ಶಾಸಕ ಇಕ್ಬಾಲ್ ಹುಸೇನ್ ಅವರು ಮತ್ತೆ ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ. ಅವರ ಪರ 80 ರಿಂದ 90 ಜನ ಶಾಸಕರಿದ್ದಾರೆ. ನಾವು 140 ಶಾಸಕರು ಡಿಕೆ ಶಿವಕುಮಾರ್ ಅವರ ಪರವಾಗಿ ಇದ್ದಾವೆ. ಸರ್ವರಿಗೂ ಸಮಬಾಳು ಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಸಾಮಾಜಿಕ ನ್ಯಾಯ ಬೇಕು ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಮತ್ತೊಮ್ಮೆ ಇಕ್ಬಾಲ್ ಹುಸೇನ್ ಅವರು. ಮಾಡುವಂತದ್ದು ಒಂದು ಸರ್, ಈಗ ನೀವ್ ಹೇಳ್ತೀರಿ 80 ರಿಂದ 90 ಶಾಸಕರು ಡಿಕೆಶಿ ಹೌದು. ನಾವು 140 ಜನನು ಇವತ್ತು ನಾವು ಡಿಕೆ ಶಿವಕುಮಾರ್ ಪರವಾಗಿದ್ದೀವಿ ಅಂತಾನೆ ಹೇಳ್ಬೇಕಲ್ವಾ. ಉಪಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ. ನಮ್ಮಲ್ಲಿ ಒಂದು ಶಿಸ್ತುಬದ್ಧವಾದಂತಹ ಪಕ್ಷ. ಇದು ಎಲ್ಲ ವರ್ಗದ ಜನರ ಪಕ್ಷ. ಇದು ಇತಿಹಾಸ ಉಳ್ಳಂತ ಪಕ್ಷ. ಇದು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಇತಿಹಾಸ ಇದೆ. ಸಾವನ್ ದೃಷ್ಟಿನಲ್ಲಿ ಎಲ್ರಿಗೂ ಸಮಪಾಳು ಸಮಬಾಳು ಅಂತ ಹೇಳಿ ಒಂದು ಸಾಮಾಜಿಕ ನ್ಯಾಯ ಬೇಕು ಅಂತ ಹೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ಕೇಳೋದ್ರಲ್ಲಿ ಏನ್ ತಪ್ಪಿದೆ ಅಂತ ನಂದೊಂದು ವಾದ. ಅದಕ್ಕೆ ಶಾಸಕರ ಬೆಂಬಲ ಬೇಕು ಅಂತ ಹೇಳಿದ್ರು. ನೀವಾಗಿ ಒಂದ್ಸಲ ಅಧ್ಯಕ್ಷರಾಗಿ ನೀವು ಕಾರ್ಯಕ್ರಮವನ್ನು ಕೊಡಿ, ಪಕ್ಷ ಕೊಟ್ಟಿ, ಪಕ್ಷ ಸಂಘಟನೆ ಮಾಡಿ, ಹೋರಾಟ ಮಾಡಿ, ಬೆವರು ಸುರಿಸಿ, ನಿಮ್ಮ ಶ್ರಮ ಆವಕ್ಕೆ ನಿಮ್ಗೆಲ್ಲ ಗೊತ್ತಾಗ್ತದೆ. ಏನು ಸಂಘಟನೆ ಏನು, ಶಕ್ತಿ ಏನು, ಯಾವ ರೀತಿ ನಾವೆಲ್ಲರೂ ಕೂಡ ಅದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕಂತ ಹೇಳೋದು ಅವಾಗ ನಾವೆಲ್ಲರೂ ಗೊತ್ತಾಗೋದು. ಸುಮ್ಮನೆ ಹೇಳಿದವ್ರಿಗೆಲ್ಲ ಗೊತ್ತಾಗಲ್ಲ. ಇದರ ಕಷ್ಟ ಸುಖ ಆಗು ಹೋಗು ಯಾರ ಸ್ಥಾನದಲ್ಲಿ ಕೂತ್ಕೊಂಡು ಸಂಘಟನೆ ಮಾಡ್ತಾರೆ ಅವ್ರಿಗೆ ಗೊತ್ತಾಗ್ತದೆ. ನೋಡಿ, ಒಂದು ಕಡೆ ರಾಜ್ಯ